ಫ್ರೆಂಡ್ಸ್, ಇವತ್ತು ನಿಮಗೆ ಹೆಲ್ತಿಯಾದ ರುಚಿಕರವಾದ ಮೊಸರನ್ನ ಹೇಗೆ ಮಾಡೋದು ಅಂತ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಏನು ಮೊಸರನ್ನ ತುಂಬಾನೇ ವಿಶೇಷ ಅಂತ ನೀವು ಅನ್ಬೋದು. ವಿಶೇಷ ಇದೆ ಫ್ರೆಂಡ್ಸ್, ಆದರೆ ತುಂಬ ಜನಕ್ಕೆ ಗೊತ್ತಿಲ್ಲ ಮೊಸರನ್ನಲ್ಲಿ ಎಷ್ಟೆಲ್ಲ ಬೆನಿಫಿಟ್ಸ್ಗಳಿದೆ ಅಂತ. ಇವತ್ತು ನಾನು ನಿಮಗೆ ಅಸಿಡಿಟಿ ಮತ್ತು ಗ್ಯಾಸ್ ಟ್ರಬಲ್, ಹಸಿವಾಗ್ತಾ ಇಲ್ಲ, ಜೀರ್ಣಕ್ರಿಯೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಯಾರ್ಯಾರಿಗೆಲ್ಲ ಸಮಸ್ಯೆ ಇದೆ ಅವರಿಗೆಲ್ಲ ಇದು ಒಂದು ರಾಮಬಾಣ ಅಂತಾನೆ ಹೇಳ್ಬೋದು. ಅಷ್ಟೊಂದು ಅದ್ಭುತವಾದ ಮೊಸರನ್ನ. ಅದ್ರ ಬಗ್ಗೆ ನಾನು ಟಿಪ್ಸ್ ಕೂಡ ಹೇಳ್ತಾ ಇದ್ದೀನಿ. ಹಾಗೆ ಒಂದು ಮಾಹಿತಿ ಮೊಸರನ್ನದ ಬಗ್ಗೆ, ಸ್ವಲ್ಪ ಬೆನಿಫಿಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೊಸರನ್ನ ಅಂತ ಕೇಳೋದಕ್ಕೆ ಮೊದಲು ಹೇಳಿದ ಕೂಡಲೇ ನಮ್ಗೆಲ್ರಿಗೂ ನೆನಪಾಗೋದು ತಂಪು ಅಂತ. ಹೌದು ಫ್ರೆಂಡ್ಸ್, ಮೊಸರನ್ನ ತಿನ್ನೋದ್ರಿಂದ ಯಾವಾಗ್ಲೂ ನಮ್ಮ ದೇಹ ತಂಪಾಗಿಡುತ್ತೆ. ಕ್ಯಾಲ್ಸಿಯಂ ಕೂಡ ಜಾಸ್ತಿ, ಆರೋಗ್ಯಕರ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಗೆ ಬೇಕಾಗಿರೋದು ಜೀರ್ಣಕ್ರಿಯೆ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಎಲ್ರಿಗೂ ಜೀರ್ಣಕ್ರಿಯೆ ಚೆನ್ನಾಗಿದ್ರೆ ಮಾತ್ರ ನಾವು ಆರೋಗ್ಯವಾಗಿರ್ತೀವಿ. ಆದ್ರೆ ಜೀರ್ಣಕ್ರಿಯೆ ಚೆನ್ನಾಗಿಲ್ಲ ಅಂತಂದ್ರೆ ಏನ್ ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಜೀರ್ಣಕ್ರಿಯೆ ಸರಿಯಾಗಿಲ್ಲ ಅಂದ್ರೆ ಎಷ್ಟೆಲ್ಲ ಕಾಯಿಲೆಗಳು ಬರ್ತವೆ ಅಂತಂದ್ರೆ ಹೇಳಕ್ಕೆ ಆಗೋದಿಲ್ಲ. ಅಷ್ಟೊಂದು ಕಾಯಿಲೆಗಳು ಬರ್ತವೆ. ವಾಮಿಟ್ ಬರೋ ತರ ಆಗೋದು, ಸರಿಯಾಗಿ ಊಟ ಮಾಸವೇ ಇರೋದಾಗೋದು, ವಾಮಿಟ್ ಬರೋದು, ತಲೆ ಸುತ್ತು ಬರೋದು, ಇನ್ನು ಎಷ್ಟೆಷ್ಟೆಲ್ಲ ಇದೆ. ಎಮೋಷನ್ ಕ್ಲಿಯರ್ ಆಗದೆ ಇರೋದು, ಈ ತರ ಸಮಸ್ಯೆಗಳು ಎಲ್ರಿಗೂ ಬರುತ್ತೆ. ಆದ್ರೆ ದಿನನಿತ್ಯದಲ್ಲಿ ನಾವು ಮೊಸರನ್ನ ಬಳಸ್ತಾ ಇದ್ರೆ ಮೊದಲಕ್ಕಿಂತ ಹೆಚ್ಚಾಗಿ ನಮ್ಗೆ ಕ್ಲಿಯರ್ ಆಗೋದು ಏನ್ ಗೊತ್ತಾ? ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಜೀರ್ಣಕ್ರಿಯೆ ಚೆನ್ನಾಗಾಯ್ತಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಆರೋಗ್ಯವೇ ಭಾಗ್ಯ ಅಂತ ಕೇಳಿರ್ಬೋದಲ್ಲ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಆದ್ರೆ ನಾವು ಇದು ತುಂಬಾನೇ ಅದ್ಭುತ ಅಂತ ಹೇಳ್ಬೋದು. ಮೊಸರನ್ನ ಯೂಸ್ ಮಾಡೋದ್ರಿಂದ ಡೈಲಿ ಅದನ್ನೇ ಹೇಳ್ತಾ ಇದೀನಿ ಫ್ರೆಂಡ್ಸ್. ವಾರದಲ್ಲಿ 3 ಟೈಮ್ ಆದ್ರೆ ನೀವು ಇದನ್ನ ಮೊಸರನ್ನ ಬಳಸಿ, ಇಲ್ಲ ಮಜ್ಜಿಗೆ ಕುಡೀರಿ, ಮೊಸರನ್ನ ತಿನ್ರಿ ಸಕ್ಕರೆ ಹಾಕೊಂಡು. ಅದ್ರ ನೀವು ದಿನನಿತ್ಯದಲ್ಲಿ ನೀವು ಅಭ್ಯಾಸ ಮಾಡ್ಕೊಳ್ಳಿ. ನಿಮ್ಮ ಜೀರ್ಣ ಕ್ರಿಯೆ ಚೆನ್ನಾಗಾಗುತ್ತೆ. ಪ್ರತಿಯೊಂದು ಕಾಯಿಲೆಗೆ ಇದು ಪರಿಹಾರ ಕೊಡುತ್ತೆ. ಹಾಗೆ ನಿಮ್ಗೆ ಹೆಲ್ತ್ ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದ್ದೀನಲ್ಲ. ಹೆಲ್ತ್ ಟಿಪ್ಸ್ ಏನಂತಂದ್ರೆ, ಇದು ನಂದು ಸ್ವಂತದ್ದಲ್ಲ, ನಮ್ಮ ಅತ್ತೆ ನನ್ಗೆ ಹೇಳಿದ್ದು. ನಮ್ಮ ಮನೆಯವರು ಕೇರಳದವರು, ಹಾಗಾಗಿ ಅವರು ಹೇಳಿದ್ದು. ನನಗೆ ತುಂಬಾನೇ ಗ್ಯಾಸ್ ಟ್ರಬಲ್, ಆಸಿಡಿಟಿ, ಹಸುವೇ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಮ್ಮ ಅತ್ತೆ ನನಗೆ ಹೇಳಿದ್ದು. ನಾನು ಮಾಡಿ ನೋಡಿದ್ದೀನಿ, 100% ವರ್ಕ್ ಆಗಿದೆ. ಅದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ತುಂಬಾನೇ ಈಸಿ ಮಾಡೋದು. ರಾತ್ರಿ ಟೈಮಲ್ಲಿ ಒಂದು ಇಡೀ ಅನ್ನನ ಒಂದು ಬಟ್ಲಿಗೆ ಹಾಕಿ, ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು, ಒಂದು ಈರುಳ್ಳಿ ಚೆನ್ನಾಗಿ ಸ್ಲೈಸ್ ಆಗಿ ಕಟ್ ಮಾಡಿ, ಇನ್ನ ಸಾಂಬಾರ್ ಈರುಳ್ಳಿ ಸಿಕ್ಕರಂತೂ ಇನ್ನೂ ಚೆನ್ನಾಗಿರುತ್ತೆ. ಹಾಗೇನೆ 1-2 ಇಲ್ಲಾಂದ್ರೆ 1 ಹಸಿಮೆಣಸಿನ್ಕಾಯಿ ಸ್ಲೈಸ್ ಆಗಿ ಕಟ್ ಮಾಡಿ ಅದರಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ರಾತ್ರಿ ಹೊತ್ತು ಇಟ್ಬಿಡಿ. ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ತಿನ್ಬೇಕು ಇದನ್ನ. ಅದಲ್ದೇನೆ ಇದನ್ನ ತಿಂದ ಮೇಲೆ 1 ಗಂಟೆವರೆಗೂ ನೀವೇನು ತಗೋಬಾರ್ದು, ಚಾ ಏನು ಕುಡಿಬಾರ್ದು. ಅವಾಗೆ ನಮ್ಗೆ ಕೆಲಸ ಮಾಡುತ್ತೆ. ನೀವು ಇದನ್ನ ಒಂದು 15 ದಿನ ಮಾಡಿ ನೋಡಿ ಫ್ರೆಂಡ್ಸ್, ನಿಮ್ಗೆ ಎಷ್ಟೊಂದು ಇಂಪ್ರೂವ್ ಆಗುತ್ತೆ ಅಂತಂದ್ರೆ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಮತ್ತೆ ಹಸಿವಾಗದಿರೋದು, ಮತ್ತೆ ಜೀರ್ಣಕ್ರಿಯೆ ಚೆನ್ನಾಗಿರೋದಿಲ್ಲ, ಮೋಷನ್ ಕ್ಲಿಯರ್ ಆಗೋದು, ಎಲ್ಲ ಪ್ರತಿಯೊಂದೂ ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ಅಷ್ಟೊಂದು ನಾನು ಇದನ್ನ ಟ್ರೈ ಮಾಡಿ ನೋಡಿದ್ದೀನಿ. ನನಗೆ ತುಂಬಾನೇ ಇಷ್ಟ ಆಯ್ತು, ಕೆಲಸ ಆಗಿದೆ. ಹಾಗಾಗಿ ನಿಮ್ಗೆಲ್ಲರ ಜೊತೆಗೆ ನಾನು ಹಂಚ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಇದನ್ನ 15 ದಿನ ಮಾಡಿ ಟ್ರೈ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ರಿಸಲ್ಟ್ ಏನಂತ. ನಿಮ್ಗೆ ಡೈಲಿ ಇದನ್ನ ಮಾಡಕ್ ಆಗಲ್ಲ ಅಂದ್ರೆ ಪರವಾಗಿಲ್ಲ. ಆದ್ರೆ ಯಾರಿಗೆ ಅಸಿಡಿಟಿ ಇದೆ, ಗ್ಯಾಸ್ ಟ್ರಬಲ್ ಇದೆ, ಊಟ ಸರಿಯಾಗಿ ಸೇರ್ತಾ ಇಲ್ಲ ಅನ್ನೋರ್ಗೆ ಇದನ್ನ 15 ದಿನ ಕಂಪಲ್ಸರಿ ಮಾಡಿ ಬಿಟ್ಬಿಡ್ಬೋದು. ಆದ್ರೆ ಕಂಪಲ್ಸರಿ ನೀವು ವಾರದಲ್ಲಿ 3 ಸಲ ಮೊಸರು ತಗೋರಿ, ಆಯ್ತಾ? ಮೊಸರು ಮಾತ್ರ ಬಿಡಬೇಡಿ. ಎಷ್ಟೊಲ್ಲ ಕ್ಯಾಲ್ಸಿಯಂ ಜಾಸ್ತಿ ಇದೆ, ಕೂದಲು ಚೆನ್ನಾಗಿ ಬೆಳುತ್ತೆ, ನಮ್ಮ ಸ್ಕಿನ್ ಚೆನ್ನಾಗಾಗುತ್ತೆ, ಹೆಂಗಾಗಿರುತ್ತೆ ಯಾವಾಗಲೂ ಮೊಸರು ತಿನ್ನೋದ್ರಿಂದ. ಇಷ್ಟೆಲ್ಲ ಬೆನಿಫಿಟ್ಸು ಹೇಳಕ್ ಹೋದ್ರೆ ಇನ್ನೂ ತುಂಬಾನೇ ಇದೆ ಫ್ರೆಂಡ್ಸ್. ಹಾಗೇನೆ ಅದಕ್ಕೆ ನಾನು ಇದನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಹಾಗೇನೆ ನಾನು ಇವತ್ತು ತುಂಬಾನೇ ಹೆಲ್ತಿಯಾದ ಮೊಸರನ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾನೇ ಡಿಫ್ರೆಂಟ್ ಟೇಸ್ಟ್. ಇದು ಹಳೆ ಕಾಲದ ರೆಸಿಪಿ ಅಂತಾನೆ ಹೇಳ್ಬೋದು. ನಿಮ್ಮ ಮೊದಲನೇ ಸಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನಿಮ್ಮ ಕೋಮಲವಾದ ಕೈಗಳಿಂದ ಒಂದು ಸಬ್ಸ್ಕ್ರೈಬ್, ಲೈಕ್, ಶೇರ್ ಅಂಡ್ ಕಾಮೆಂಟ್ಸ್ ಮಾಡ್ತೀರಲ್ಲ ಫ್ರೆಂಡ್ಸ್. ನಿಮ್ಮ ಪ್ರೀತಿ ನನಗೆ ತುಂಬಾನೇ ಮುಖ್ಯ. ನೀವು ಸಬ್ಸ್ಕ್ರೈಬ್ ಆಗಿ ನನ್ನ ಕುಟುಂಬದ ಸದಸ್ಯರಾಗಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಹೆಲ್ತಿಯಾದ ರುಚಿಕರವಾದ ಮೊಸರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಹಾಯ್ ಫ್ರೆಂಡ್ಸ್, ಸ್ವಾಗತ ನಮ್ಮ ಚಾನೆಲ್ಗೆ. ಅಡುಗೆ ನಮ್ಮದು, ಪ್ರೀತಿ ನಿಮ್ಮದು. ನೋಡಿ ಫ್ರೆಂಡ್ಸ್, ನಾನು ಮೊಸರನ್ನ ಮಾಡ್ಕೊಳ್ಳೋದಕ್ಕೆ 1.5 ಗ್ಲಾಸ್ ಅನ್ನ ಆಲ್ರೆಡಿ ನಾನು ಮಾಡ್ಕೊಂಡಿಟ್ಕೊಂಡಿದ್ದೀನಿ. ಅನ್ನ ಯಾವಾಗಲೂ ಜಾಸ್ತಿ ಉದ್ರಾಗಿ ಮಾಡ್ಕೋಬಾರ್ದು ಫ್ರೆಂಡ್ಸ್, ತಿನ್ಬೇಕಾದ್ರೂ ಕುತ್ತಿಗೆ ಬೀಳುತ್ತೆ. ಹಂಗಾಗಿ ಸ್ವಲ್ಪ ಉದ್ರನೂ ಬೇಡ, ಸಾಫ್ಟೂ ಬೇಡ, ಮೀಡಿಯಮ್ ಅಲ್ಲಿ ನಾವು ಮೊಸರನ್ನಕ್ಕೆ ಆ ಥರ ಅನ್ನನ ನಾವು ರೆಡಿ ಮಾಡ್ಕೋಬೇಕು. ಇವಾಗ ನಾವು ಮೊಸರನ್ನ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಈ ಥರ ಒಂದು ಬೇಷನ್ ತಗೊಂಡ್ಬಿಡಿ, ಇಲ್ಲಾಂದ್ರೆ ಒಂದು ಪಾತ್ರೆ ಆದ್ರೂ ಆಗ್ಬೋದು. ನಾನು 1.5 ಗ್ಲಾಸ್ ಅನ್ನ ಮಾಡ್ಕೊಂಡಿದ್ದೀನಿ. ಅದ್ರಲ್ಲಿ ಅರ್ಧ ಮಾತ್ರ ನಿಮ್ಗೆ ನಾನು ತೋರಿಸ್ತಾ ಇದ್ದೀನಿ. ನಿಮ್ಗೆ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ನೀವು ಮಾಡ್ಕೋಬಹುದು. ನೋಡಿ ಫ್ರೆಂಡ್ಸ್, ನಾನು ಇಷ್ಟು ಅನ್ನ ತಗೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು
ಅರ್ಧ ಕಪ್ ಅಷ್ಟು ನಾನು ಮೊಸರು ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್. 1 ಪಾವು ಅನ್ನ ಮಾಡ್ಕೊಂಡ್ರೆ ನೀವು 1 ಕಪ್ ಅಷ್ಟು ನೀವು ಮೊಸರು ಹಾಕೋಬೇಕಾಗುತ್ತೆ. ಇದನ್ನ ಮೆಜರ್ಮೆಂಟ್ ಕರೆಕ್ಟಾಗಿ ತಿಳ್ಕೊಳ್ಳಿ. ಹಾಗೇನೆ ಇದ್ರ ಜೊತೆಯಲ್ಲಿ ಕೂಡ ನಾನು ಅರ್ಧ ಕಪ್ ನಾನು ಹಾಲು ಹಾಕೊಳ್ತಾ ಇದ್ದೀನಿ. ಅರ್ಧ ಕಪ್ ಹಾಲು ತಗೊಂಡು ಅರ್ಧ ಕಪ್ ಮೊಸರು ಹಾಕೋಬೇಕು. ನೀವು 1 ಗ್ಲಾಸ್ ಅನ್ನ ಮಾಡ್ಕೊಂಡ್ರೆ 1 ಗ್ಲಾಸ್ ಹಾಲು 1 ಗ್ಲಾಸ್ ಮೊಸರು ತಗೊಳ್ಳಿ. ಓಕೆ, ನಾನು ಇದಕ್ಕೆ ಅರ್ಧ ಕಪ್ ತೆಂಗಿನ ತುರಿ ತಗೊಳ್ತಾ ಇದ್ದೀನಿ. ಹಾಗೇನೆ ನಾನಿಲ್ಲಿ 1/2 ಟೀ ಸ್ಪೂನ್ ಉಪ್ಪು ಹಾಕೊಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಆಲ್ರೆಡಿ ಅನ್ನ ಮಾಡ್ಬೇಕಾದ್ರೆ ಉಪ್ಪು ಹಾಕೊಂಡು ಅನ್ನ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಅಷ್ಟೇನೆ ರುಚಿಗೆ ನೋಡಿಕೊಂಡು ಆಮೇಲೆ ಬೇಕಾದ್ರೆ ನೀವು ಉಪ್ಪನ್ನ ಮಿಕ್ಸ್ ಮಾಡ್ಕೋಬಹುದು. ಇವಾಗ ಇದನ್ನ ಮೊದಲಿಗೆ ನಾವು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನಾನಿಲ್ಲಿ ಸೌಟಿಂದ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಎಲ್ಲಕ್ಕಿಂತ ಬೆಸ್ಟ್ ಅಂದ್ರೆ ಕೈ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಎಲ್ಲ ಕಡೆ ಕೈ ಕೂಡ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ ಎಲ್ಲಾನು. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಮಿಕ್ಸ್ ಆಯ್ತು ಎಲ್ಲ ಕೂಡ. ಇವಾಗ ಇದಕ್ಕೆ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಇದಕ್ಕೆ ಇಂಪಾರ್ಟೆಂಟ್ ಅಂತಂದ್ರೆ ಒಗ್ಗರಣೆ ನಮಗೆ. ಇದನ್ನ ಈಗ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ತುಪ್ಪ ಹಾಕೊಳ್ತಾ ಇದ್ದೀನಿ. ಇವಾಗ ತುಪ್ಪ ಕಾದಿದೆ. ಇದಕ್ಕೆ ಒಂದು ಸ್ವಲ್ಪ ನಾನು 1/4 ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಹಾಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು 2 ಹಸಿಮೆಣಸಿನಕಾಯಿನ ಉದ್ದುದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಇವಾಗ ನಮ್ದು ಒಗ್ಗರಣೆ ರೆಡಿ ಆಯ್ತು. ನಾನು ಸ್ಟವ್ ಆಫ್ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಒಗ್ಗರಣೆ ರೆಡಿ ಆಯ್ತು. ನಾನು ಇದಕ್ಕೆ ಹಾಕೊಳ್ತೀನಿ. ಇದನ್ನು ಕೂಡ ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೋಡಿ ಫ್ರೆಂಡ್ಸ್, ನಮ್ದು ಮೊಸರನ್ನ ರೆಡಿ ಆಯ್ತು. ಎಷ್ಟೊಂದು ತುಂಬಾ ಚೆನ್ನಾಗಿ ಬಂದಿದೆ ಅಲ್ಲ. ನೋಡಿ ಫ್ರೆಂಡ್ಸ್, ಇದ್ರ ಜೊತೆಗೆ ದಾಳಿಂಬೆ ಹಣ್ಣಿನ ಕಾಳುಗಳನ್ನು ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ತುಂಬಾ ತಿನ್ನೋದಿಕ್ಕೆ ಬಾಯಿಗೆ ಸಿಗ್ತಾ ಇರುತ್ತೆ. ತುಂಬಾನೇ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್. ನೋಡೋದಿಕ್ಕೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್. ತಿನ್ನೋದಿಕ್ಕೆ ಈ ದಾಳಿಂಬೆ ಕಾಳು ಹಾಕೋದ್ರಿಂದ. ನೋಡಿದ್ರಲ್ಲ ಎಷ್ಟೊಂದು ಕಲರ್ಫುಲ್ ಆಗಿ ಬಂದಿದೆ ಅಂತೇಳಿ. ವಾವ್, ಸೂಪರ್ ಆಗಿ ಕಾಣಿಸ್ತಾ ಇದೆ, ಕಲರ್ಫುಲ್. ಈ ತರ ಮಾಡೋದ್ರಿಂದ ಮಕ್ಕಳು ಕೂಡ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಈ ತರ ಒಂದ್ಸಲ ನೀವು ಮನೇಲಿ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್. ತುಂಬಾನೇ ನೀವು ಕೂಡ ಇಷ್ಟಪಡ್ತೀರ. ಅಷ್ಟೊಂದು ಟೇಸ್ಟಿ ಆಗಿರುತ್ತೆ. ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಇದಕ್ಕೆ. ಮೊಸರನ್ನ ಜೊತೆಗೆ ತುಂಬಾ ಹೆಲ್ತಿಯಾದ ಟಿಪ್ಸ್ ಕೂಡ ಕೊಟ್ಟಿದ್ದೀನಿ. ನಾನು ಹೇಳಿದ್ದೆಲ್ಲ ಟಿಪ್ಸ್ ಕೂಡ ನೀವು ಫಾಲೋ ಮಾಡಿ. ಹಾಗೆ ನನ್ಗೆ ಹೇಳ್ಬೇಕು, ನಾನು ಹೇಳಿರೋಂಥ ಟಿಪ್ಸ್ ಟ್ರೈ ಮಾಡಿ ನೋಡಿ ನಿಮ್ಗೆ ಹೇಗೆ ಅನಿಸ್ತು ಅಂತೇಳಿ ನನಗೆ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಕಾಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಹಾಗೆ ನನ್ನ ವಿಡಿಯೋಸ್ ಎಲ್ಲ ನೋಡ್ತಾರಿ, ಎಲ್ರಿಗೂ ಶೇರ್ ಮಾಡ್ತಾರಿ, ಹೀಗೆ ನನಗೆ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಪ್ರೀತಿ ನನಗೆ ತುಂಬಾನೇ ಮುಖ್ಯ. ಒಂದು ಒಳ್ಳೆ ವಿಡಿಯೋಂದಿಗೆ ನಿಮ್ಮನ್ನು ನಾನು ಭೇಟಿ ಆಗ್ತೇನೆ. ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಮರಿಬೇಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಂದು ಒಳ್ಳೆ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನನಗೆ ವಿದಾಯ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಶೋ.